ನನ್ನ ಹೆಸರು ಮಂದಾರ ಅಂತ, ರಾಷ್ಟ್ರೀಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ. ಎಲ್ರಿಗೂ ಗೊತ್ತಿರ್ಬೋದು, ಮೊನ್ನೆ ನಮ್ಮ ಮೈಸೂರಿನಲ್ಲೇ ರಿಂಗ್ ರೋಡ್ ಅಲ್ಲಿ ಸಿಕ್ಕಿದಂತಹ ಡ್ರಗ್ಸ್ ಫ್ಯಾಕ್ಟರಿ ಬಗ್ಗೆ. ಆ ವಿಷಯಕ್ಕೆ ನಾವು ಮೈಸೂರು ಚಲೋ ಇಲ್ಲಿ ರಾಜ್ಯದ ಕರ್ನಾಟಕ ದಕ್ಷಿಣ ಪ್ರಾಂತದ ಬೇರೆ ಬೇರೆ ರಾಜ್ಯಗಳಿಂದ, ಅದೇ ರೀತಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಂದ, ಅದೇ ರೀತಿ ಮೈಸೂರು ಮಹಾನಗರದ ಬೇರೆ ಬೇರೆ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಈ ಒಂದು ಮೈಸೂರು ಚಲೋ ಜನಜಾಗೃತಿ ಅಭಿಯಾನಕ್ಕೆ ಎಲ್ಲರೂ ಸೇರಿದ್ದೇವೆ. ಹಾಗಾಗಿ ಎಲ್ರಿಗೂ ಗೊತ್ತಿರ್ಬೋದು, ಇದಾಗಿ ಡ್ರಗ್ಸ್ ಅಂತ ಹೇಳುದು ಇದುವರೆಗೆ ಅಂದ್ರೆ ಡ್ರಗ್ಸ್ ಬೇರೆ ಬೇರೆ ಕಡೆ ರಾಜ್ಯ ಆಗಿರ್ಬೋದು, ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಡ್ರಗ್ಸ್ ಅಂತ ಈಗಿಂತ ಮುಂಚೆ ಸಿಕ್ಕಿದೆ. ಅದೇ ರೀತಿ ಡ್ರಗ್ಸ್ ಫ್ಯಾಕ್ಟರಿ ಅಂತ ಹೇಳಿಕೊಂಡು ಯಾವ ರಾಜ್ಯದಲ್ಲೂ ಸಿಕ್ಲಿಲ್ಲ. ಆದ್ರೆ ನಮ್ಮ ಮೈಸೂರಿನಲ್ಲಿ ಇದೆ, ಪ್ರಪ್ರಥಮ ಬಾರಿಗೆ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಎನ್ನುವುದು ಪತ್ತೆಯಾಗಿದೆ. ಹಾಗಾಗಿ ನಾವೊಂದು ಜನಜಾಗೃತಿ ಅಭಿಯಾನವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ನಾವು ಹೇಳುದಿಷ್ಟೇ, ಏನು ಅಂತ ಹೇಳಿದ್ರೆ ಡ್ರಗ್ಸ್ ಪೆಡಲರ್ಗಳನ್ನು, ಅದೇ ರೀತಿ ಯಾರೆಲ್ಲ ಅಂಗಡಿಗಳಲ್ಲಾಗಿರ್ಬೋದು ಬೇರೆ ಬೇರೆ ಕಡೆ ಯಾರೆಲ್ಲ ಡ್ರಗ್ಸ್ ಅನ್ನು ಮಾರಾಟ ಮಾಡ್ತಿದ್ದಾರೆ ಅಂತವರನ್ನು ಕಂಡುಹುಡುಕ್ಬೇಕು. ಅದೇ ವಿದ್ಯಾರ್ಥಿಗಳನ್ನು ಯಾರೆಲ್ಲ ಹಾಳು ಮಾಡ್ತಿದ್ದಾರೆ ಈ ಒಂದು ಡ್ರಗ್ಸ್ ನೀಡಿ ಈ ಮಾಫಿಯಾವನ್ನು ತಡೆಗಟ್ಟಬೇಕು ಅಂತ ಹೇಳಿಕೊಂಡು ನಾವು ಸರ್ಕಾರ ಒತ್ತಡವನ್ನು ನಾವು ಹೇಳ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ನಾವು ಹೇಳುದು ಇಷ್ಟೇ, ತಮ್ಮ ಓದಿನ ಕಡೆ ವಿದ್ಯಾರ್ಥಿಗಳು ಒಂದು ವಿಶ್ವಗುರು ಭಾರತಕ್ಕೆ ವಿದ್ಯಾರ್ಥಿಗಳ ಒಂದು ಕೊಡುಗೆಯನ್ನು ನೀಡಬೇಕು. ತಮ್ಮ ಓದಿನ ಕಡೆ, ತಮ್ಮ ಉಜ್ವಲ ಭವಿಷ್ಯದ ಕಡೆ ವಿದ್ಯಾರ್ಥಿಗಳು ಸಮಾಜದ ಬೇರೆ ಬೇರೆ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಶಾಮುಕ್ತ ಕರ್ನಾಟಕಕ್ಕಾಗಿ ಒಂದು ಅಭಿಯಾನವನ್ನು ನಾವು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಮೈಸೂರು ನಮ್ಗೆ ಪಾರಂಪರಿಕ ನಗರ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರು ನಮ್ಗೆ ಅತ್ಯಂತ ಉತ್ತಮ ಡ್ರಗ್ಸ್ ನ ಮಾರಾಟ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಯಾವ ನಗರ ಸೇಫ್ ಅಂತ ಅನ್ಸುತ್ತೆ ಅಲ್ಲೆಲ್ಲ ಈ ತರ ಡ್ರಗ್ಸ್ ದಂಧೆಕೋರರು ಆರಾಮವಾಗಿ ಇರಬಹುದಾಗಿದ್ರೆ ಇದು ಖಂಡಿತವಾಗಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳ ವೈಫಲ್ಯ ಇದೆ. ಇಲ್ಲಿ ಇವತ್ತು ಡ್ರಗ್ಸ್ ಪ್ರಕರಣ ಅನ್ನುವಂಥದ್ದು ಇಡೀ ದೇಶಕ್ಕೆ ಮಾರಕವಾಗಿರುವಂತದ್ದು. ಇವತ್ತು ನಮ್ಮ ಪೋರ್ಟ್ ಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಡ್ರಗ್ಸ್ ಆಗಿರ್ಬೋದು, ಇವತ್ತು ಕರ್ನಾಟಕದ ಹಳ್ಳಿಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಡ್ರಗ್ಸ್ ಆಗಿರ್ಬೋದು, ಇದು ಯಾವುದೇ ಇಲಾಖೆಗಳ ಗಮನಕ್ಕೆ ಬರಿಸ್ತಾ ಇರುವಂತದ್ದಲ್ಲ. ಒಂದು ವೇಳೆ ಇದು ಡ್ರಗ್ಸ್ ಗಳನ್ನ ಮಟ್ಟ ಆಗದೆ ಹೋದ್ರೆ ಇಡೀ ದೇಶದ ಸರ್ವನಾಶ ಆಗ್ತಕ್ಕಂಥ ಸಾಧ್ಯತೆ ಇದೆ ಇದರಲ್ಲಿ. ಹಾಗಾಗಿ ನಾವು ಮೈಸೂರಿನಲ್ಲಿ ಏನಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಜಾಗೃತಿ ಅಭಿಯಾನ ಅಂತಂದ್ರೆ ಈ ಡ್ರಗ್ಸ್ ಅನ್ನ ಬೇರು ಸಹಿತ ಕಿತ್ತಾಕ್ಬೇಕು ಅಂತ ಹೇಳಿದ್ರೆ ಇದು ಪೊಲೀಸರು ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಮಾತ್ರ ಅಲ್ಲ, ವಿದ್ಯಾರ್ಥಿ ಪರಿಷತ್ತಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೂ ಕೂಡ ಜವಾಬ್ದಾರಿ ಇದೆ. ವಿದ್ಯಾರ್ಥಿ ಪರಿಷತ್ತು ಈ ರಾಷ್ಟ್ರ ಕಟ್ಟುವ ಪರಂಪರೆಯಲ್ಲಿ 77 ವರ್ಷಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ರೋಲ್ ಅನ್ನ ಪ್ಲೇ ಮಾಡಿದೆ. 77 ವರ್ಷದಲ್ಲಿ ವಿದ್ಯಾರ್ಥಿ ಪರಿಷತ್ ಹಮ್ಮಿಕೊಂಡಿರ್ತಕ್ಕಂಥ ಹಲವಾರು ರ್ಯಾಲಿಗಳಲ್ಲಿ ಈ ದೇಶವನ್ನ ಕಟ್ಟಬೇಕು, ಈ ದೇಶದ ಯುವಕರನ್ನ ಸಶಕ್ತರನ್ನಾಗಿ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಕೆಲಸವನ್ನ ಮಾಡಿದೆ. ಇವತ್ತು ವಿದ್ಯಾರ್ಥಿ ಪರಿಷತ್ ಜಾಗೃತಿ ರ್ಯಾಲಿ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಅದು ಅನುರಣಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ, ಇದು ಮನೆಗಳ ಕರ್ತವ್ಯ ಅಂತ ಗೊತ್ತಾಗ್ಬೇಕು. ಇವತ್ತು ಎಲ್ಲಿಯವರೆಗೂ ಸಾರ್ವಜನಿಕರು ಧ್ವನಿ ಎತ್ತೋದಿಲ್ಲ. ಇವತ್ತು ಗೊತ್ತಿದೆ, ಇವತ್ತು ಮೈಸೂರಿನಲ್ಲಿ ಹತ್ತತ್ರ 3,500 ಒಂದು ಸಿಗರೇಟ್ ಮತ್ತು ಬೀಡಿ ಮಾಡೋ ಅಂಗಡಿಯಲ್ಲಿ ಡ್ರಗ್ಸ್ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಗಾಂಜಾ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಯಾವುದೇ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದಾರ, ನಾವೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದೀವಿ ಅಂತ ನಮ್ಮನ್ನ ನಾವು ಸೆಲ್ಫ್ ಆಗಿ ಕೇಳ್ಕೊಂಡ್ರೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇದರಿಂದಾಗಿನೇ ಡ್ರಗ್ಸ್ ಇವತ್ತಿರೋದು. ಸಮಾಜದಲ್ಲಿ ಇಡೀ ಸಮಾಜ ಒಂದೊಳ್ಳೆ ಸಜ್ಜನ ಶಕ್ತಿ ಏನಾದ್ರು ಡ್ರಗ್ಸ್ ವಿರುದ್ಧ ನಿಂತಿದ್ದೆ ಆದ್ರೆ ನಾವು ಡ್ರಗ್ಸ್ ಅನ್ನ ಕಿತ್ತೊಗಿಬಹುದು. ಇವತ್ತು ಸರ್ಕಾರಗಳು ಕೂಡ ಕೈ ಕಟ್ಕೂತಿದ್ದಾವೆ ಅಂತ ನಿಮ್ಗೆ ಅನ್ಸಲ್ವಾ? ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಡ್ರಗ್ಸ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಲಕ್ಷ ಜನ ಯುವಕರು ಡ್ರಗ್ಸ್ಗೆ, ಮಾದಕ ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ಸರ್ಕಾರದ ಒಂದೇ ಒಂದು ಅಧಿಕೃತ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲ. ಸರ್ಕಾರಗಳು ಇನ್ನೇನಕ್ಕೆ ಮಾಡ್ತಾವಾಗಿದ್ರೆ ಇವತ್ತು ಸರ್ಕಾರಗಳ ಆದ್ಯತೆಗಳ ಏನು? ಇವತ್ತು ಒಂದು ಇಡೀ ಯುವ ಸಮುದಾಯ ಹಾಳಾಗ್ತಾ ಇದೆ, ಒಂದು ಇಡೀ ಕರ್ನಾಟಕದ ಇಡೀ ದೇಶದ ಭವಿಷ್ಯ ಹಾಳಾಗ್ತಾ ಇದ್ರೆ ಏನ್ ಮಾಡ್ತಾ ಇದಾರೆ? ಹಾಗಾಗಿ ನಾವು ಕೇಳ್ಕೊಳ್ತಾ ಇರೋದೇನಂತಂದ್ರೆ ಇವತ್ತು ಈ ಡ್ರಗ್ಸ್ ದಂಧೆಕೋರನ್ನ ಸೂಕ್ತ ಮಟ್ಟಕ್ಕೆ ಒಳಪಡಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮೈಸೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಡ್ರಗ್ಸ್ ದಂಧೆಕೋರರ ಜಾಲ ಆಗ್ಬಾರ್ದು, ಡ್ರಗ್ಸ್ ಮಾಫಿಯಾವನ್ನ ಮಟ್ಟ ಹಾಕ್ಬೇಕು. ಎಲ್ಲಿಯವರೆಗೆ ಇದು ನಿಲ್ಲಲ್ಲ ಅಲ್ಲಿಯವರೆಗೆ ವಿದ್ಯಾರ್ಥಿ ಪರಿಷತ್ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ. ಜೈ ಹಿಂದ್, ವಂದೇ ಮಾತರಂ. ಪ್ರವೀಣ್ HK, ರಾಜ್ಯ ಕಾರ್ಯದರ್ಶಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವಸಂತ ಅಂತ ಹೇಳಿ, ಮೈಸೂರು ವಿಭಾಗ ವಿದ್ಯಾರ್ಥಿನಿ ಪ್ರಮುಖ. ಮೈಸೂರಿನಲ್ಲಿ ಏನು ಒಂದು ಡ್ರಗ್ಸ್ ಸಿಕ್ಕಿದ್ಯೋ, ಸೊ ಇವತ್ತು ಮೈಸೂರಿನಲ್ಲಿ ಎಲ್ಲಾ ಕಡೆ ಡ್ರಗ್ಸ್ ಆಗ್ತಾ ಇದೆ ಸರ್. ಆದ್ರೆ ನಾವೇನು ಹೇಳುವಂತದ್ದು, ಇಡೀ ಭಾರತದಲ್ಲಿ ಡ್ರಗ್ಸ್ ಓಡಾಡ್ತಾ ಇದ್ರು ಒಂದು ಸರಿನೂ ಈ ಒಂದು ಡ್ರಗ್ಸ್ ಫ್ಯಾಕ್ಟರಿ ಸಿಕ್ಕಿರಲಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಇದು ಸಾಂಸ್ಕೃತಿಕ ನಗರದಲ್ಲಿ ಒಂದು ಡ್ರಗ್ಸ್ ಸಿಕ್ಕಿರುವಂತದ್ದು. ಸುಮಾರು ಮೈಸೂರಿನ ನಗರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸರ್. ಆದ್ರೆ ಯಾವ ಒಂದು
ಯೂನಿವರ್ಸಿಟಿ ಒಳಗೆ ಡ್ರಗ್ಸ್ ಹೋಗಿದೆ ಅಂತ ಹೇಗೆ ಹೇಳ್ತೀರಾ ಸರ್? ಆದ್ರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದಾದ ನಂತರ ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲರೂ ಕೂಡ ಇದನ್ನ ಮನಗಣನೆ ಮಾಡ್ಕೋಬೇಕು. ಅದಾದ ನಂತರ ಎಲ್ಲರೂ ಕೂಡ ಅವರ ಒಂದು ಮನಸ್ಸಿನಲ್ಲಿ ತಗೋಬೇಕು ಸರ್. ಈ ಒಂದು ಡ್ರಗ್ಸ್ ಇವತ್ತು ಮೈಸೂರಿಗೆ ಬಂದಿದೆ, ನಾಳೆ ನಮ್ಮ ಮನೆಗಳಿಗೆ ಬರಲ್ಲ ಅಂತ ಏನ್ ಜಾಗೃತಿ? ಇವತ್ತು ನನ್ನಲ್ಲಿ ಜಾಗೃತಿ ಇರ್ಬೋದು, ಆದ್ರೆ ನಾಳೆ ನನ್ನ ತಮ್ಮ ನನ್ನ ತಂಗಿ ಯಾರಿಗ್ ಗೊತ್ತು ಸರ್? ಅದು ಅವ್ರ ಮನೆಗಳಿಗೆ ಬರ್ಬೋದು, ನನ್ನ ಮನೆಗೆ ಬರ್ಬೋದು, ನನ್ನ ಅಕ್ಕ ತಂಗಿಯರ ಮನೆಗೆ ಬರ್ಬೋದು. ಈ ಎಲ್ಲಾರು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ನನ್ನ ಅಕ್ಕ ತಂಗಿಯರು. ಆದ್ರೆ ಅವರ ಮನೆಗಳಲ್ಲಿ ಡ್ರಗ್ಸ್ ಉಂಟಾದಾಗ, ಅವರು ಡ್ರಗ್ಸ್ ಸೇವನೆ ಮಾಡಿದಾಗ, ಅಂತ ಒಂದು ಸಂದರ್ಭಗಳಲ್ಲಿ ಡ್ರಗ್ಸ್ ಗಳನ್ನು ಸೇವನೆ ಮಾಡಿಕೊಂಡು ಇಡೀ ರಾಜ್ಯದ ಭವಿಷ್ಯ ಹಾಳಾಗುತ್ತೆ. ಆದ್ರೆ ಇವತ್ತು ಭಾರತ ಅನ್ನೋಂಥದ್ದು ವಿಶ್ವಗುರು ಭಾರತಿ ಆಗ್ಲಿಕ್ಕೆ ಹೊರಟಿದೆ. ಆದ್ರೆ ಇದೇ ತರ ಡ್ರಗ್ಸ್ ಗಳು ಸಿಗ್ತಾ ಹೋದ್ರೆ, ಡ್ರಗ್ಸ್ ಪೆಟ್ರೋಲ್ ಗಳನ್ನ ನಾವು ಪ್ರಚೋದಿಸ್ತಾ ಹೋದ್ರೆ ನಾಳೆ ಏನಾಗುತ್ತೆ ಸರ್? ನಮ್ಮ ಭಾರತ ಎಲ್ಲಿದೆ? ಭಾರತ ಆ ಭಾರತವನ್ನ ಮತ್ತೆ ಕೆಳಗೆ ತಗೊಂಡೋಗುವಂತ ಕೆಲಸಗಳನ್ನ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದೇ ಆಗ್ರಹ, ಡ್ರಗ್ಸ್ ಅನ್ನುವಂಥದ್ದು ನಿಲ್ಬೇಕು. ಡ್ರಗ್ಸ್ ಅನ್ನುವಂಥದ್ದನ್ನ ಮತ್ತೆ ಒಂದು ಫ್ಯಾಕ್ಟರಿ ಅನ್ನುವಂಥದ್ದು ಸಿಕ್ಕರೆ ಮತ್ತೆ ಇನ್ನೊಂದು ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅನ್ನೋದು ಇಷ್ಟಕ್ಕೆ ನಿಲ್ಲೋದಿಲ್ಲ ಸರ್. ಮತ್ತೆ ಡ್ರಗ್ಸ್ ಅನ್ನೋದು ಸಿಕ್ಕಿದ್ರೆ ವಿದ್ಯಾರ್ಥಿ ಪರಿಷತ್ ಅನ್ನೋದು ಬೇರೆ ಬೇರೆ ಹೋರಾಟಗಳನ್ನ ದೇಶಾದ್ಯಂತ ಮಾಡ್ಲಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಸಂತ ಅಂತ.